Hello dear students, today we will discuss one more very important 5 marks question, that is mirror equation. ನಾವು ಇನ್ನೊಂದು 5 ಮಾರ್ಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡೋಣ್ರಿ ಫ್ರಮ್ ದ ಚಾಪ್ಟರ್ ರೇ ಆಪ್ಟಿಕ್ಸ್, ದಟ್ ಈಸ್ ಮಿರರ್ ಇಕ್ವೇಷನ್. ಈ ಚಾಪ್ಟರ್ದೊಳಗೆ 5 ಮಾರ್ಕ್ಸ್ ಅಂತ ಬಂದಾಗ ಈ ಕ್ವಶನ್ ಭಾಳ ಇಂಪಾರ್ಟೆಂಟ್ ರೀ. ಅಪಿ ಈ ಕ್ವಶನ್ ಡಿರೈವ್ ಮಾಡಲಿಕ್ಕೆ ವಿಲ್ ಕನ್ಸಿಡರ್ ಅ ಕಾಂಕೇವ್ ಮಿರರ್ ಆಫ್ ಸ್ಮಾಲ್ ಅಪೇರ್ಚರ್ MPN ಆ್ಯಂಡ್ ಅ ಫೋಕಲ್ ಲೆಂತ್ F. ನೋಡಿರಿ, ಅಪೇರ್ಚರ್ ಏನದ MPN, ಫೋಕಲ್ ಲೆಂತ್ ಏನದ F ಅದ ಪಿ. Clear? And we will take an object placed here. AB is an object placed at this point. ಅಪ್ಪಿ ಈ ಎ ಬಿದು ಇಮೇಜ್ ಎಲ್ಲಿ ಫಾರ್ಮ್ ಆಗ್ತದೆ ನೋಡಬೇಕು. ಆ ಇಮೇಜ್ ಫಾರ್ಮ್ ಇಲ್ಲೇ ಆಗ್ಯದ ಅಂತ ನೋಡಬೇಕು ಅಂತಂದರೆ 3 ರೇಸ್ನ ತೊಗೊಂಡ್ರಿ. ಫಸ್ಟ್ ರೇ, ದ ಫಸ್ಟ್ ರೇ ವಿಚ್ ಇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಲೈಕ್ ದಿಸ್. ಇಲ್ಲಿದೆ ನೋಡ್ರಿ, ದಿಸ್ ಇಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ವಿ ನೋ ದ್ಯಾಟ್ any ray which is parallel to the principal axis, if it falls on a concave mirror, after reflection it passes through principal focus like this. ಅಂದರೆ ಯಾವುದೇ ರೇ ಇಲ್ಲಿ ಬಿದ್ದು ಅಂತಂದ್ರೆ ಆ ರೇ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಇದ್ದು ಮಿರರ್ ಮ್ಯಾಗ ಬಿತ್ತು ಅಂದರೆ ಆಫ್ಟರ್ ರಿಫ್ಲೆಕ್ಷನ್ ಎಲ್ಲಿಂದ ಹಾದು ಹೋಗ್ತದೆ, ಅದು ಪ್ರಿನ್ಸಿಪಲ್ ಫೋಕಸ್ದೊಳಗೆ ಇದು ಹಾದು ಹೋಗ್ತದೆ. ಇನ್ನೊಂದು ರೇ ತೊಗೊಂಡ್ರಿ, ದ ರೇ ವಿಚ್ ಈಸ್ ಪಾಸಿಂಗ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್. ನೋಡಿರಿ, ಹಿಂಗೆ ಹೋಗುವಂಥ ಲೈಟ್ ರೀ, ಹಿಂಗೆ ಹೋಗುವಂಥ ಲೈಟ್ ರೀ ಮಿರರ್ ಮ್ಯಾಗ ಬಿತ್ತು ಅಂದ್ರೆ ಆಫ್ಟರ್ ರಿಫ್ಲೆಕ್ಷನ್ ಇಟ್ ರೀಟ್ರೇಸಸ್ ಇಟ್ಸ್ ಒರಿಜಿನಲ್ ಪಾತ್, ವಾಪಸ್ ಹಂಗೆ ಬರ್ತದೆ ರೀ. ಇನ್ನೊಂದು ಲೈಟ್ ರೇ ತೊಗೊಂಡು ಅಪ್ಪಿ, ಯಾವುದು, ದ ರೇ ವಿಚ್ ಇಸ್ ಇನ್ಸಿಡೆಂಟಿಂಗ್ ಆಟ್ ಪಾಯಿಂಟ್ P, ಪೋಲ್ದೊಳಗೆ ಇನ್ಸಿಡೆಂಟ್ ಆಗುವಂಥ ಲೈಟ್ ರೇ. ಅಂದರೆ ಹಿಂಗೆ ಬಿದ್ದು ರಿಫ್ಲೆಕ್ಟ್ ಆಗಿ ಅದು ಈ ಕಡೆ ಬರ್ತದೆ. ಹೆಂಗಿರಬೇಕು, ಈ ಆ್ಯಂಗಲ್ ಎರಡು ಈಕ್ವಲ್ ಇರಬೇಕು. ಯಾಕಂದರೆ ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ರೀ, ಇದು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್, ಎರಡು ಏನಿರಬೇಕು, ಈಕ್ವಲ್ ಇರಬೇಕು. ಹಂಗೆ ರಿಫ್ಲೆಕ್ಟ್ ಆಗಿರ್ತಕ್ಕಂಥ ಲೈಟ್ ರೇಸ್ ಎಲ್ಲವೂ ಕೂಡ ಇಲ್ಲಿ ಮೀಟ್ ಆಗಿದವು. ಹೀಗಾಗಿ ಈ ಆಬ್ಜೆಕ್ಟ್ ಎ ಬಿದ ಇಮೇಜ್ ಇಲ್ಲಿ ಫಾರ್ಮ್ ಆಗ್ತದೆ. ದಿಸ್ ಇಸ್ A ಡ್ಯಾಶ್ B ಡ್ಯಾಶ್ ಇಸ್ ದ ಇಮೇಜ್ ಆಫ್ ಆಬ್ಜೆಕ್ಟ್ ಎ ಬಿ. ನೆನ್ಪಿಟ್ಕೊಳ್ರಿ ಪಿ, ಕರೆಕ್ಟಾ? ಈಗ ಇಲ್ಲಿ ಆಬ್ಜೆಕ್ಟ್ ಅದ, ಇಲ್ಲಿ ಇಮೇಜ್ ಫಾರ್ಮ್ ಆಯಿತು. ಈಗ ಈ ಯಾವುದು ಮಿರರ್ ಇಕ್ವೇಷನ್ನ ಡಿರೈವ್ ಮಾಡಲಿಕ್ಕೆ ನಾವು 2 ಟ್ರ್ಯಾಂಗಲ್ಸ್ನ ಕನ್ಸಿಡರ್ ಮಾಡಿಕೊಂಡು, ಒಂದು A ಡ್ಯಾಶ್ B ಡ್ಯಾಶ್ F ಫಸ್ಟ್ ಟ್ರ್ಯಾಂಗಲ್ ರೀ, ಇನ್ನೊಂದು MFP, ಇವೆರಡು ಟ್ರ್ಯಾಂಗಲ್ಸ್ನ ತೊಗೊಂಡ್ರಿ. ಅಂದರೆ ಟ್ರ್ಯಾಂಗಲ್ A ಡ್ಯಾಶ್ B ಡ್ಯಾಶ್ F ಆ್ಯಂಡ್ ಟ್ರ್ಯಾಂಗಲ್ MFP. ಈ ಎರಡೂ ಟ್ರ್ಯಾಂಗಲ್ನ ಸ್ವಲ್ಪ ಅಬ್ಸರ್ವ್ ಮಾಡಿದ್ರಿ ಅಂತಂದ್ರೆ ಅಪ್ಪಿ ಈ ಆ್ಯಂಗಲ್ 90 ಡಿಗ್ರಿ ಅದ, ಈ ಆ್ಯಂಗಲ್ 90 ಡಿಗ್ರಿ ಅದ. ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಎರಡೂ ಏನದಾವು, ಈಕ್ವಲ್ ಅದಾವೆ. ಹಂಗಾರೆ ಈ ಎರಡೂ ಟ್ರ್ಯಾಂಗಲ್ದೊಳಗೆ ಎರಡೆರಡು ಆ್ಯಂಗಲ್ಸ್ ಈಕ್ವಲ್ ಅದಾವೆ ರೀ. ಹಾಗಾಗಿ ಮೂರನೇ ಆ್ಯಂಗಲ್ಸದು ಏನಿರ್ತದೆ, ಈಕ್ವಲ್ ಇರ್ತದೆ. ಅವಾಗ ಈ ಎರಡೂ ಟ್ರ್ಯಾಂಗಲ್ಸ್ ಏನು ಅಂದ್ಕೊಳ್ತಾವೆ, ಸಿಮಿಲರ್ ಟ್ರ್ಯಾಂಗಲ್ಸ್ ಅಂತ ಅನ್ಸ್ಕೊಳ್ತಾವೆ ರೀ. ಕರೆಕ್ಟಾಪಿ? ಈ ಸಿಮಿಲರ್ ಟ್ರ್ಯಾಂಗಲ್ಸ್ ಒಂದು ರೂಲ್ ಅದ, ಏನು, ಈ ಟ್ರ್ಯಾಂಗಲ್ದು A ಡ್ಯಾಶ್ B ಡ್ಯಾಶ್ ಡಿವೈಡೆಡ್ ಬೈ MP. ನೋಡಿರಿ, A ಡ್ಯಾಶ್ B ಡ್ಯಾಶ್ ಡಿವೈಡೆಡ್ ಬೈ MP, ಇಟ್ ಶುಡ್ ಬಿ ಈಕ್ವಲ್ ಟು ಏನಾಗಿರಬೇಕು, B ಡ್ಯಾಶ್ F ಡಿವೈಡೆಡ್ ಬೈ FP. ಅಂದರೆ B ಡ್ಯಾಶ್ F ಡಿವೈಡೆಡ್ ಬೈ PF. ಕರೆಕ್ಟಾಪಿ? ಬಟ್ ಈ MP ಎದಕ್ಕೆ ಈಕ್ವಲ್ ಇರ್ತದೆ, AB. ಹೀಗಾಗಿ ಈ MP ಇದ್ದಲ್ಲಿ ಇಟ್ಕೊಳ್ಳೋಣ, AB ಇಟ್ಕೊಳ್ಳೋಣ. ಈ B ಡ್ಯಾಶ್ F ಎದಕ್ಕೆ ಈಕ್ವಲ್ ಇರ್ತದೆ ರೀ, PB ಡ್ಯಾಶ್ ಮೈನಸ್ PF ಬರಿಬೋದು. ಹೀಗಾಗಿ ಈ B ಡ್ಯಾಶ್ F ಇದ್ದಲ್ಲಿ ನಾವೇನು ಬರ್ಕೊಂಡ್ರಿ, PB ಡ್ಯಾಶ್ ಮೈನಸ್ PF. ಇಲ್ಲೆರಡೂ ಬರೆದಿದ್ದೀನಪ್ಪಿ. ಇದನ್ನು ಈಕ್ವೇಷನ್ ನಂಬರ್ 1 ಅಂತ ತೊಗೊಳ್ಳೋಣ. ಸಿಮಿಲರ್ಲಿ ಮತ್ತೆ 2 ಟ್ರ್ಯಾಂಗಲ್ಸ್ನ ಕನ್ಸಿಡರ್ ಮಾಡ್ಕೊಂಡ್ರಿ. ಅಂದರೆ ಯಾವುದು, A ಡ್ಯಾಶ್ B ಡ್ಯಾಶ್ P ಒಂದನೇ ಟ್ರ್ಯಾಂಗಲ್, ಇನ್ನೊಂದು ABP ಎರಡನೇ ಟ್ರ್ಯಾಂಗಲ್. ಈ ಎರಡೂ ಟ್ರ್ಯಾಂಗಲ್ಸ್ನು ಸ್ವಲ್ಪ ಅಬ್ಸರ್ವ್ ಮಾಡಿರಿ. ಈ ಆ್ಯಂಗಲ್ 90 ಡಿಗ್ರಿ ಅದ, ಈ ಆ್ಯಂಗಲ್ 90 ಡಿಗ್ರಿ ಅದ. ಇದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಇದು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಎರಡು ಏನಿರಬೇಕು, ಈಕ್ವಲ್ ಇರಬೇಕು. ಹಂಗಾರೆ ಈ ಎರಡೂ ಟ್ರ್ಯಾಂಗಲ್ಸ್ದೊಳಗು ಎರಡೆರಡು ಆ್ಯಂಗಲ್ಸ್ ಈಕ್ವಲ್ ಅದಾವು. ಹೀಗಾಗಿ ಥರ್ಡ್ ಆ್ಯಂಗಲ್ಸುದ ಏನಿರಬೇಕಪ್ಪಿ, ಈಕ್ವಲ್ ಇರಬೇಕು. ಅವಾಗ ಈ ಎರಡೂ ಟ್ರ್ಯಾಂಗಲ್ಸು ಏನು ಅನ್ಸ್ಕೊಳ್ತಾವು, ಸಿಮಿಲರ್ ಟ್ರ್ಯಾಂಗಲ್ಸ್ ಅಂತ ಅನ್ಕೊಳ್ತಾವು. ದೇರ್ ಫೋರ್ A ಡ್ಯಾಶ್ B ಡ್ಯಾಶ್ ಡಿವೈಡೆಡ್ ಬೈ AB ಶುಡ್ ಬಿ ಈಕ್ವಲ್ ಟು PB ಡ್ಯಾಶ್ ಡಿವೈಡೆಡ್ ಬೈ PB. ಇಲ್ಲಿ ಬರ್ಕೊಂಡ್ವಿ ನೋಡ್ರಿ, A ಡ್ಯಾಶ್ B ಡ್ಯಾಶ್ ಡಿವೈಡೆಡ್ ಬೈ AB ಇಸ್ ಈಕ್ವಲ್ ಟು PB ಡ್ಯಾಶ್ ಡಿವೈಡೆಡ್ ಬೈ PB. ಇದನ್ನು ಈಕ್ವೇಷನ್ ನಂಬರ್ 2 ಅಂತ ತೊಗೊಂಡ್ರಿ. ಈ ಇಕ್ವೇಷನ್ 1 ಮತ್ತು ಇಕ್ವೇಷನ್ 2ನ ಸ್ವಲ್ಪ ಅಬ್ಸರ್ವ್ ಮಾಡಿದ್ರಿ ಅಂದ್ರೆ LHS ಎರಡು ಥರದೊಳಗೆ ಈಕ್ವಲ್ ಅದಾವು. ಹೀಗಾಗಿ RHS ಎರಡು ಥರದ್ದು ಏನಾಗಬೇಕು, ಈಕ್ವಲ್ ಆಗಬೇಕು. ದೇರ್ ಫೋರ್ PB ಡ್ಯಾಶ್ ಡಿವೈಡೆಡ್ ಬೈ PB ಇಸ್ ಈಕ್ವಲ್ ಟು PB ಡ್ಯಾಶ್ ಮೈನಸ್ PF ಡಿವೈಡೆಡ್ ಬೈ PF. ಈ ಇಕ್ವೇಷನ್ ನಂಬರ್ 3ನ ಬರ್ಕೊಳ್ರಿ, ಏನು ಪ್ರಾಬ್ಲಮ್ ಇಲ್ಲ ಅಂದ್ಕೊಳ್ತೀನಿ. ಅಪ್ಪಿ ನೆಕ್ಸ್ಟ್, ಈಗ ಇಲ್ಲಿ ನಾವು ಸೈನ್ ಕನ್ವೆನ್ಷನ್ನ ಅಪ್ಲೈ ಮಾಡಿ ಪ್ರತಿಯೊಂದು ಟರ್ಮ್ದು ವ್ಯಾಲ್ಯೂನ ಬರೋಣ. ಫಸ್ಟ್ PB ಡ್ಯಾಶ್. PB ಡ್ಯಾಶ್ ಅಂದರೆ ಏನು, Pದಿಂದ B ಡ್ಯಾಶ್ ವರೆಗಿನ ಡಿಸ್ಟೆನ್ಸ್ ರೀ. ಅಂದರೆ ಏನು, ಇಮೇಜ್ ಡಿಸ್ಟೆನ್ಸ್. ಆ್ಯಂಡ್ ದಿಸ್ ಮೆಜರ್ಮೆಂಟ್ ಈಸ್ ಅಪೋಸಿಟ್ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್. ದೇರ್ ಫೋರ್ ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ ದಿಸ್ V ಶುಡ್ ಬಿ ಟೇಕನ್ ಆ್ಯಸ್ ನೆಗೆಟಿವ್. ಅಂದರೆ PB ಡ್ಯಾಶ್ ಇದ್ದಲ್ಲಿ ಏನು ತೊಗೋಬೇಕು, -V ಅಂತ ಇಟ್ಕೊಳ್ಬೇಕು. ನೆಕ್ಸ್ಟ್ PB.
ಪಿದಿಂದ ಬಿವರೆಗಿನ ಡಿಸ್ಟೆನ್ಸ್ ರೀ, ಅಂದ್ರೆ ಪೋಲ್ದಿಂದ ಆಬ್ಜೆಕ್ಟ್ ನಡುವಿನ ಡಿಸ್ಟೆನ್ಸ್ ಯಾವುದು ಆಬ್ಜೆಕ್ಟ್ ಡಿಸ್ಟೆನ್ಸ್ ದಿಂದ ಬರ್ಕೊಳ್ತೀವಿ. ಕರೆಕ್ಟಾ ಪಿ? ಆ್ಯಂಡ್ ದಿಸ್ ಮೆಜರ್ಮೆಂಟ್ ಈಸ್ ಆಲ್ಸೋ ಅಪೋಸಿಟ್ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ಲೈಟ್, ದೇರ್ ಫೋರ್ ದಿಸ್ ಈಸ್ ಆಲ್ಸೋ ಟೇಕನ್ ಆಸ್ ನೆಗೆಟಿವ್. ಪಿ ಬಿನ ಏನು ತಗೋಬೇಕು? ಮೈನಸ್ ಯು ಅಂತ ತಗೋಬೇಕು. ನೆಕ್ಸ್ಟ್ ಪಿ ಎಫ್, pole to f. Pole to f, the distance between pole and principal focus is always called as a focal length, and this measurement is also opposite direction of incident light, therefore this is also taken as a negative. ಅಂದ್ರೆ ಪಿ ಎಫ್ನು ಏನು ತಗೋಬೇಕು ನಾವು? ನೆಗೆಟಿವ್ ತಗೋಬೇಕು. ಈ ಮೂರು ಥರದ್ದು ವ್ಯಾಲ್ಯೂ ಈಗ ಇಕ್ವೇಷನ್ ನಂಬರ್ 3 ಒಳಗೆ ಪುಟಪ್ ಮಾಡೋಣ್ರಿ. ಅಂದರೆ ಈಗ ಪಿ ಬಿ ಡ್ಯಾಶ್ ಇದ್ದಲ್ಲೇ ಮೈನಸ್ ಪಿ ಅಂತ ಪುಟಪ್ ಮಾಡು, ಪಿ ಬಿ ಇದ್ದಲ್ಲೇ ಮೈನಸ್ ಯು ಅಂತ ಪುಟಪ್ ಮಾಡು, ಪಿ ಬಿ ಡ್ಯಾಶ್ ಇದ್ದಲ್ಲಿ ಇಲ್ಲಿ ಮೈನಸ್ ಪಿ ಎಫ್ ಇದ್ದಲ್ಲಿ ಮೈನಸ್ ಮೈನಸ್ ಪ್ಲಸ್ ಎಫ್ ಆಯ್ತು ರೀ, ಪಿ ಎಫ್ ಇದ್ದಲ್ಲಿ ಮೈನಸ್ ಎಫ್ ಅಂತ ಪುಟಪ್ ಮಾಡಿದ್ವಿ. ಕರೆಕ್ಟಾ ಪಿ? ಈಗ ಈ ಮೈನಸ್ ಮೈನಸ್ ಎರಡು ಏನದು ಕ್ಯಾನ್ಸಲ್ ಆದವು ರೀ. ಕ್ರಾಸ್ ಮಲ್ಟಿಪ್ಲೈ ಮಣ್ಣು, ಈ ಎಫ್ನ ಈ ಕಡೆ ತೊಗೊಂಬಣ್ಣು, ಮೈನಸ್ ಎಫ್ ಇಂಟು ವಿ ಅಂದರೆ ಎಷ್ಟು ಬಂತು? ಮೈನಸ್ ಎಫ್ ವಿ ಆಯಿತು. ಈ ಯುನ ಈ ಕಡೆ ತೊಗೊಂಬರನು, ಯು ಇಂಟು ಮೈನಸ್ ವಿ ಅಂದ್ರೆ ಮೈನಸ್ ಯು ಇಂಟು ವಿ ಆಯಿತು, ಪ್ಲಸ್ ಯು ಇಂಟು ಎಫ್ ಅಂದರೆ ಏನು ಬಂತು? ಯು ಎಫ್ ಬಂತ ಪಿ. ಕರೆಕ್ಟಾ? ಸ್ವಲ್ಪ ರೀಅರೇಂಜ್ಮೆಂಟ್ ಮಾಡಿ ಬರೋಣ್ರಿ. ಎಫ್ ವಿ ಪ್ಲಸ್ ಯು ಇಂಟು ಎಫ್ ವಿಚ್ ಇಸ್ ಈಕ್ವಲ್ ಟು ಯು ಇಂಟು ವಿ. ಇದನ್ನ ಇಕ್ವೇಷನ್ ನಂಬರ್ 4 ಅಂತ ತೊಗೊಂಡ್ರಿ. ಈಗ ಇಕ್ವೇಷನ್ ನಂಬರ್ 4 ಪ್ರತಿ ಟರ್ಮ್ನು ಯು ವಿ ಎಫ್ದಿಂದ ಡಿವೈಡ್ ಮಾಡೋಣ. ಈಗ ಎಫ್ ವಿ ಡಿವೈಡೆಡ್ ಬೈ ಯು ವಿ ಎಫ್ ಅಂದ್ರೆ 1 ಬೈ ಯು, ಯು ಎಫ್ ಡಿವೈಡೆಡ್ ಬೈ ಯು ವಿ ಎಫ್ ಅಂತಂದ್ರೆ 1 ಬೈ ವಿ ಇಸ್ ಈಕ್ವಲ್ ಟು ಯು ವಿ ಡಿವೈಡೆಡ್ ಬೈ ಯು ವಿ ಎಫ್ ಅಂದ್ರೆ ಯು ವಿ ವೈತು ಉಳಿತೇನು 1 ಬೈ ಎಫ್ ಅಂದರೆ ಏನು ಬಂತು ನಮಗಿಲ್ಲಿ? 1 ಬೈ ಯು ಪ್ಲಸ್ 1 ಬೈ ವಿ ಇಸ್ ಈಕ್ವಲ್ ಟು 1 ಬೈ ಎಫ್. ದಿಸ್ ಇಕ್ವೇಷನ್ ನಂಬರ್ 5 represents mirror equation. Thank you.